ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೀಡಿ ಸೇದ್ತಾ ಇದ್ದ ಕೇಳಿ ನೀನು ಸಿಗರೆಟ್ ಸೇದೋ ರೇಂಜ್ಗೆ ಬಂದಿದ್ಯಾ ಅಂತ ಆಯ್ತು. ಹೌದು ಮೇಡಮ್, ಏನೋ ನಿಮ್ ದಯೆ. ಮಾಮ್, ನೀನ್ ಕೊಟ್ಟಿರೋ ಕ್ಯಾಶಿಂದ ಇವನ್ ಕಾಸ್ಟ್ಯೂಮ್ ಬಿಟ್ಟು ಇವನ್ ಕಷ್ಟ ಎಲ್ಲ ತೀರೋಗಿದೆ. ಅದೇ ಸರ್, ಮೊನ್ನೆ ನಾನು ನನ್ನ ಹೆಂಡತಿನ ಆಚೆ ಕರ್ಕೊಂಡು ಹೋಗಿ ಬೇಕಾಗಿದ್ದೆಲ್ಲ ಕೊಡ್ಸ್ ಬಂದೆ. ಆಂಟಿ, ನಾವ್ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ರೆ ಇವ್ನ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅಯ್ಯೋ, ಯಾಕೀಗಂತ ಇದ್ದೀರಾ ಮೇಡಮ್? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ನೀನ್ ಎತ್ಕೊಂಡು ಹೋಗಿದ್ ಮಗುನ ನಿಜವಾಗ್ಲೂ ಸಾಯಿಸ್ಬಿಟ್ಯಾ ಜೀವ? ನೆತ್ತಿಗೆ ಹತ್ತಿರ್ಬೇಕು. ಸಖಿ, ಹೋಗಿ ನೀರ್ ತಗೊಂಡ್ ಬಾ. ಬೇಡ ಸರ್, ಬೇಡ ಸರ್, ನನಗೇನು ಆಗಿಲ್ಲ ಸರ್, ಬೇಡ ಸರ್. ಬ್ರ್ಯಾಂಡ್ ಬದಲಾಯಿಸಿದನಲ್ಲ, ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗ್ಬೇಕು. ನಾನ್ ಕೇಳಿದ್ದಕ್ಕೆ ಆನ್ಸರ್ ಮಾಡು. ಕೆಲಸ ಮುಗಿಸಿದನಲ್ಲ ಮೇಡಮ್, ನಿಮ್ ಹತ್ರ ಬಂದು 10 ಲಕ್ಷ ದುಡ್ಡು ತಗೋಬೇಕಿತ್ತು. ಹೇ, ಮಗು ಜೀವಂತವಾಗಿದ್ಯೋ ಇಲ್ವೋ ಅನ್ನೋದು ನಿನಗ್ ಸರಿಯಾಗಿ ಗೊತ್ತಾಯ್ತೋ ಇಲ್ವೋ? ಸ್ವಲ್ಪ ಪುಣ್ಯ ಮಾಡಿದ್ರು ಒಳ್ಳೇದು ಅಂತಾರೆ. ಪಾಪದ ಕೆಲಸನ ಪೂರ್ತಿ ಮಾಡದೇ ಇದ್ರೆ ನಮ್ಗೆ ಕಷ್ಟ ಮೇಡಮ್. ಸೊ ನಯನಿ ಮಗು ಈಗ ಜೀವಂತವಾಗಿಲ್ಲ ಅಂತಿದ್ಯಾ? ಅಣ್ಣ ಮುಂದ್ಮೇಲೆ ಆಣೆ ಮೇಡಮ್. ಸೂಜಿ ಚುಚ್ಚೋವಾಗ ಕೊಯೋ ಕೊಯೋ ಅಂತ ನಾಯಿ ಥರ ಹೇಳ್ತಾ ಇತ್ತು. ನನ್ನನ್ ಸಾಯಿಸೋಕ್ ಹುಟ್ಟಿದ ಗಾಯತ್ರಿ ದೇವಿ ಸಾಯೋ ಟೈಮಲ್ಲಿ ಅಳ್ತಾ ಇದ್ಲಾ? ಅಷ್ಟೇ ಮೇಡಮ್, 2 ನಿಮಿಷದಲ್ಲೇನೆ ಅಳು ಉಸಿರು ಎರಡೂ ನಿಂತೋಯ್ತು. ಚಿಕ್ಕ ಮಗು ಅಲ್ವಾ ಮೇಡಮ್, 3 ನಿಮಿಷದಲ್ಲಿ ಹೂತಾಕ್ಬಿಟ್ಟೆ. ಹಾ, ಕ್ಲಿಯರ್. ಮಾಮ್, ಕ್ಲಾರಿಟಿ ಸಿಕ್ತಾ? ಇನ್ನೊಂದು 2 ಲಕ್ಷ ಬೋನಸ್ ಆಗಿ ಕೊಡ್ಬೇಕು ಮೇಡಮ್. ದಸರಾ ಬೋನಸ್ ಏನೋ? ಅದು 100-500 ಕೇಳ್ತಾರೆ, ನೀನ್ ಲಕ್ಷ ಕೇಳ್ತಿದ್ಯಲ್ಲೋ. ನಿನಗೆ 50 ಕೋಟಿ ಆಸ್ತಿ ಬಂದಿರೋದು ಗೊತ್ತಾಗಿರ್ಬೇಕೇನೋ ವಲ್ಲಭ್? 1 ನಿಮಿಷ ಸುಮ್ನಿರಿ. ಯಾಕೆ ಜೀವ ಟೆನ್ಷನಲ್ಲಿ ನೀವು ಹಾಸ್ಪಿಟಲ್ನ CCTV ಫುಟೇಜ್ ಮರ್ತೋಗಿದ್ರ ಮೇಡಮ್? ಅದನ್ನೆಲ್ಲ ಅಳ್ಸಾಕ್ಸ್ಬಿಟ್ಟಿದ್ದೀನಿ. ಇನ್ನೊಂದು ಮಗುನ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸವ್ರು ವಿಚಾರಣೆ ಮಾಡಿದ್ರೆ ಸಾಕ್ಷ್ಯಾಧಾರಗಳು ಸಿಗಲ್ಲ ಮೇಡಮ್. ಶಭಾಷ್. 2 5 ಲಕ್ಷ ಕೊಡ್ತೀನಿ, ಹಬ್ಬ ಆದ್ಮೇಲೆ ಸಿಗು. ಹಾಗೆ ಮೇಡಮ್, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಜೀವ, ನಿನ್ ಮಾತ್ ಕೇಳೋಕೆ ಚೆನ್ನಾಗೇ ಇದೆ, ಆದ್ರೆ ನಿನ್ ಕೆಲ್ಸ ಹೇಗಿದೆ ಅನ್ನೋದು ಕಣ್ಣಾರೆ ನೋಡ್ಬೇಕು. ಎಲ್ಲ ಹೇಳಿದ್ನಲ್ಲ ಮೇಡಮ್. ನೀನ್ ಹೇಳಿದ್ದು ನಿಜಾನೋ ಸುಳ್ಳು ನಾವು ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಗೋದು. ನೀನ್ ಕೊಂದಿರೋ ಆ ನೈನಿ ಮಗು ಶವನ ನಮಗ್ ತೋರಿಸು. ಅಂದ್ರೆ ಸಖಿ, ಈಗ ನಾವು ಹೋಗಿ ನೋಡ್ಬೇಕಂಟಿ. ಅಲ್ಲಿ ಮಗು ಡೆಡ್ ಬಾಡಿ ಇಲ್ದೆ ಹೋದ್ರೆ
ಈ ಸಿಗರೆಟ್ನ ಹೊಸ್ಕ ಹಾಕ್ದಾಗೆ ಇವನನ್ನು ಹೊಸ್ಕ ಹಾಕ್ಬಿಡ್ತೀನಿ. ಅಮ್ಮ ಜಗನ್ಮಾತೆ, ಗಾಯತ್ರಿಗೆ ಜ್ವರ ಬಂದಿದೆ. ಬೆಳಿಗ್ಗೆಯಿಂದ ಹಸು ಹಾಲನ್ನು ಕುಡಿಯೋ ಕೂಡ ಇಷ್ಟಪಡ್ತಾ ಇಲ್ಲ. ಹಾಡು ಹಾಡ್ದೆ, ನಿನ್ನ ಕೀರ್ತನೆ ಕೂಡ ಹೇಳ್ದೆ. ಅದಕ್ಕೆ ನೀನ್ ಖುಷಿ ಪಡ್ತೀಯೇ ಹೊರತು ಈ ಹಸುಗೂಸಿಗೆಲ್ಲ ಏನ್ ಗೊತ್ತಾಗತ್ತಮ್ಮ? ಗಾಯತ್ರಿ, ಅಳಬೇಡಮ್ಮ. ನಿನ್ ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಾ ಇಲ್ಲಮ್ಮ. ಆದಿಪರಾಶಕ್ತಿ ಆರಾಧಕನಾದ್ರೂ ಸರಿ, ನಿನ್ ಮುಂದೆ ತುಂಬಾ ಸಣ್ಣವನಾಗ್ಬಿಟ್ಟೆ. ಅಳಬೇಡ, ಅಳಬೇಡ ತಾಯಿ. ಅಯ್ಯಯ್ಯೋ, ಸರಿ ಸರಿ ಹೋಗೋಣ. ಮಕ್ಕಳ ಆಸ್ಪತ್ರೆ ಕರ್ಕೊಂಡು ಹೋಗಿ ನಿನ್ ಜ್ವರಕ್ಕೆ ಔಷಧಿ ಕೇಳಿದ್ರೆ ಆಮೇಲೆ ಅಮ್ಮನವ್ರ ಮುಂದೆ ನಮ್ಮ ಕಷ್ಟನೆಲ್ಲ ಹಂಚ್ಕೊಳ್ಳೋಣ. ಅಮ್ಮ ಶಂಕರಿ, ನನ್ನವರು ಅಂತ ಯಾರೂ ಇಲ್ಲ. ಭಕ್ತರನ್ನೇ ಬಂಧುಗಳು ಅಂತ ಅನ್ಕೊಂಡಿರೋ ನಾನು. ಹಬ್ಬಕ್ಕೋ ಹರಿದಿನಕ್ಕೋ ಯಾರ್ದಾದ್ರೂ ಮನೆಗೆ ಹೋದ್ರೆ ಮಕ್ಕಳ ಲಾಲನೆ ಪಾಲನೆ ಗೊತ್ತಾಗಿರೋದು. ನನ್ನನ್ನೊಬ್ರು ನೋಡ್ಕೊಳ್ಳೋ ವಯಸ್ಸಲ್ಲಿ ಈ ಹಸುಗೂಸನ್ನ ನಾನ್ ನೋಡ್ಕೊಳ್ಳೋ ಹಾಗೆ ಮಾಡಿದೀಯಾ? ಸಮಾಧಾನ ಮಾಡಕ್ ಬರ್ದಿರೋ ಈ ಅಯೋಗ್ಯನ ಕ್ಷಮಿಸಿ ಗಾಯತ್ರಿನ ಸಮಾಧಾನ ಮಾಡೋಕೆ ನೀನ್ ಯಾರನ್ನಾರು ಕರ್ಸಮ್ಮ. ಆಸ್ಪತ್ರೆಗೆ ಹೋಗಿ ಬರ್ತೀವಿ. ಏನಾಯ್ತು ನಂಗೆ? ಇದ್ದಕ್ಕಿದ್ದ ಹಾಗೆ ಮನ್ಸೆಲ್ಲ ಭಾರ ಆಗ್ತಿದ್ಯಲ್ಲ. ಇದು ನನ್ನ ಕಲ್ಪನೆನಾ, ಇಲ್ಲಾಂದ್ರೆ ಯಾವುದಕ್ಕಾದ್ರೂ ಮುನ್ಸೂಚನೆನಾ? ನನ್ನ ತಂಗಿ ಮಗು ಚೆನ್ನಾಗೇ ಇದೆ. ಹಾಸಿನಿ ಮಗು ಕೂಡ ಆರಾಮಾಗಿ ಆಡ್ಕೊಂಡಿದೆ. ಮಕ್ಳಿಗೆ ಜ್ವರ ಬಂದ್ರೆ ತಾಯಿ ಹೇಗೆ ಒದ್ದಾಡ್ತಾಳೋ ಹಾಗಾಗ್ತಿದೆ ನನಗೆ. ನೈನಿ, ಏನಾಯ್ತಾ ಹೇಳು. ಹಾವ ಎಲ್ಲಿ? ಗುಡಿ ಹತ್ರ ಯಜಮಾನ್ರೆ, ಕಚ್ಬಿಡುತ್ತೆ ಯಜಮಾನ್ರೆ, ಪ್ರಾಣ ಹೊರಟೋಗುತ್ತೆ. ನೈನಿ ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡ. ಇಲ್ಲಿ ನೋಡು, ನಾನು ನೋಡು, ಬಿ ಕೂಲ್. ನಾನು ಹೇಳೋದು ಕೇಳಿಸ್ಕೊ ಮೊದಲು. ನಿನಗೆ ಹಾಗನ್ನಿಸ್ತಿದ್ಯಾ? ಅದೇ ಲಾಸ್ಟ್ ಟೈಮ್ ನಾವು ಮಾತಾಡ್ಕೊಂಡಿದ್ವಲ್ಲ, ಏನಂತಾರ ಅದನ್ನ, ಟೆಲಿಪತಿ. ಅದೇ ಹಾವ್ ಯಾರಿಗೂ ಕಚ್ತಿದೆ ಅನ್ನೋ ಥರ ನಿನಗೆ ಸಿಕ್ಸ್ತ್ ಸೆನ್ಸಲ್ಲಿ ಕಾಣಿಸ್ತಲ್ವಾ? ಆಮ್ ಐ ರೈಟ್? ಹೌದು ಯಜಮಾನ್ರೆ. ಯಾರನ್ನ ಕಚ್ತಿದೆ ಅಂತ ಗೊತ್ತಾ? ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಯಜಮಾನ್ರೆ. ಅಲ್ಲ, ಯಾರೋ ಗೊತ್ತಿಲ್ಲ ಅಂತಿದ್ಯಾ? ಏನೂ ಲಾಜಿಕ್ ಇಲ್ಲದೆ ಹೋದ್ರೆ ಇಂಥ ಘಟನೆಗಳು ಕನೆಕ್ಟ್ ಆಗಲ್ಲ. ನೈನಿ, ಗೊತ್ತಿರೋರ್ನ ಮಾತ್ರ ನಾ ಕಾಪಾಡ್ಬೇಕಾ ಯಜಮಾನ್ರೆ?
ಹಾಗಂತಲ್ಲ ನೈನಿ, ಏನಾದರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾ ಕೂತ್ರೆ ಅನ್ಯಾಯವಾಗಿ ಪ್ರಾಣ ಹೋಗ್ಬಿಡುತ್ತೆ ಯಜಮಾನ್ರೆ. ಕಾಕಿ ಬಟ್ಟೆ ಹಾಕೊಂಡು ಕತ್ತಕ್ ಮಫ್ಲರ್ ಹಾಕೊಂಡ್ ಹಾಗೆ ಕಾಣಿಸ್ತು ನಂಗೆ. ಕಾಕಿ ಬಟ್ಟೆನಾ? ಪೊಲೀಸಾ? ಆಹಾ, ಪೋಸ್ಟ್ಮ್ಯಾನಾ? ವಾಚ್ಮ್ಯಾನಾ? ಅದ್ಯಾವುದು ನಂಗೆ ಅರ್ಥ ಆಗ್ತಿಲ್ಲ. ನನ್ ಮಾತ್ ಕೇಳಿ. ಈಗ ಯಾರಾದ್ರೂ ಏನ್ ಯಜಮಾನ್ರೆ, ಕಾಪಾಡಿದ್ರೆ ಒಳ್ಳೇದಾಗುತ್ತಲ್ವಾ? ಹೋಗೋಣ ಬನ್ನಿ. ನೈನಿ, ಎಲ್ಲಿಗೆ ಹೋಗ್ಬೇಕು? ಆ ಘಟನೆ ಯಾವ ಪ್ಲೇಸಲ್ಲಿ ಅಂತ ನಮಗ್ ಗೊತ್ತಿಲ್ವಲ್ಲ. ನಂಗೆ ಗೊತ್ತು. ಗುಟ್ಟಳ್ಳಿ ಪಕ್ಕದಲ್ಲಿರೋ ಪರಮೇಶ್ವರಿ ದೇವಸ್ಥಾನದ ಹತ್ರ. ಅಲ್ಲೇ ಅಪಾಯ ಆಗೋದ್ರಲ್ಲಿರೋದು. ಬೇಗ ಹೋಗೋಣ, ನಡೀರಿ ಯಜಮಾನ್ರೆ. ಹೋಗೋಣ, ಟೆನ್ಷನ್ ಮಾಡ್ಕೋಬೇಡ. ಅಯ್ಯೋ ಯಜಮಾನ್ರೆ, ಬಂದ್ಮೇಲೆ ಕೆಲಸ ಮಾಡ್ಕೊಂಡ್ರಾಯ್ತು, ನಡೀರಿ ಈಗ. ನೈನಿ ಇರು, ನಿನಗೇನಾದ್ರೂ ಕೂಡ ಇಷ್ಟು ಗಾಬರಿ ಆಗಲ್ಲ ಅನ್ಸತ್ ನೀನು. ನನಗೇನಾದ್ರೂ ಪರವಾಗಿಲ್ಲ ಯಜಮಾನ್ರೆ. ನನಗೆ ಗೊತ್ತಾದ್ಮೇಲೂ ಕಾಪಾಡ್ತೇ ಹೋದ್ರೆ ಈ ಜೀವನಕ್ಕೊಂದು ಅರ್ಥನೇ ಇರೋದಿಲ್ಲ. ನಡೀರಿ ಯಜಮಾನ್ರೆ. ನೈನಿ, ಬೇಗ ಬನ್ನಿ ಯಜಮಾನ್ರೆ. ಆಯ್ತಾಯ್ತಿರು. ಗುದ್ಲಿ, ಹಾರೆಕೋಲು, ಅಗೇದಕ್ ಬೇಕಾಗಿರೋದನ್ನೆಲ್ಲ ತಗೊಂಡಿದ್ಯಾ ತಾನೆ? ಡಿಕ್ಕಿಲಿಟ್ಟಿದ್ದೀನಿ ಸರ್, ತೋರ್ಸ್ಲಾ ಅದನ್ನ? ಇದನ್ನೆಲ್ಲ ಅಲ್ಲ, ನೀನು ಆ ಮಗುನ ಹೂತಿರೋ ಆ ಜಾಗನ ತೋರಿಸಿದ್ರೆ ಅಷ್ಟೇ ಸಾಕು. ಮಗುನ ಹೂತಾಕ್ಬಿಟ್ಟೆ ಅಂತ ಸುಳ್ಳು ಹೇಳಿ ನನ್ನ ಗುಂಡಿನ ನಾನೇ ತೋಡ್ಕೊಂಬಿಟ್ನಾ? ಧಮ್ಕಿ ಆಗ್ತಾ ಇದಾರಲ್ಲ. ಒಬ್ರಲ್ಲ ಇಬ್ರಲ್ಲ 3 ಜನನು ಯಮ ಕಿಂಕರರ ತರ ನನ್ನ ಹಿಂದೆ ಬಿದ್ದಿದ್ದಾರೆ. ಈಗ ನಾನು ಏನ್ ಮಾಡ್ಲಿ? ಯಾಕೋ ನಿಲ್ಸ್ದೆ? ಪೊಲೀಸರು ಸರ್. ಸರ್, ಏನೋ ಚೈನ್ ಸ್ನಾಚಿಂಗ್ ಮಾಡ್ತೀಯಾ? ಪ್ಲೀಸ್ ಸರ್. ID ಕಾರ್ಡ್ ನೋಡಿದ್ರೆ? ಪ್ಲೀಸ್ ಸರ್. ಸಾಫ್ಟ್ವೇರ್ ಕಂಪನಿ ಅಂತಿದೆ, ಮಾಡೋದು ಕಳ್ಳತನ. ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಸರ್. ಕರ್ಕೊಂಡೋಗಿ. ನಡಿಯ. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಇಲ್ಲೇ ಚೆಕ್ಕಿಂಗ್ ಮಾಡ್ಬೇಕಾ? ರಿವರ್ಸ್ ಹೋಗು. ಹಿಂದೆ ಗಾಡಿ ಇದೆ ಮೇಡಮ್. ಬೈಕ್ ತೆಗಿತಿದ್ದಾರಲ್ಲೋ, ಹೋಗ್ಬೋದು ನಡಿ. ಗಾಡಿ ತೆಗೆ. ಅವತ್ತು ನಾನು ಮಗುನ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಇವರೇ ನನ್ನ ಗಾಡಿನ ಅಡ್ಡ ಹಾಕಿದ್ದು ಮೇಡಮ್. ನೀನ್ ಎತ್ಕೊಂಡು ಹೋಗಿದ್ ಮಗು ತಾಯಿ ನೈನಿನ ಈ ಇನ್ಸ್ಪೆಕ್ಟರ್ ತಂಗಿ ಅಂತ ಪ್ರೀತಿಯಿಂದ ಕರೀತಾನೆ. ನಮ್ಮಂತ ಕಳ್ಳರಿಗೆ ಈ ಪೊಲೀಸ್ನವ್ರಿಗೆ ಲಿಂಕ್ ಕೊಡ್ತಾ ಇರ್ತಾನೆ ಆ ದೇವ್ರು. ಹೋಗ್ಬೋದು. ನೋಡ್ಬಿಟ್ಟ ಅನ್ಸುತ್ತೆ. ಡೌಟ್ ಬರೋ ಹಾಗೆ ನಾವ್ ನಡ್ಕೋಬಾರ್ದು ಆಂಟಿ. ಈ ಕಾರ್ ವಿಂಡೋಗೆ ಟಿಂಟ್ ಮಾಡಿಸಿದ್ರೆ ಚೆನ್ನಾಗಿರೋದು. ಅದನ್ನ ಹಾಕಿದ್ರೆ ಕೇಸ್ ಹಾಕ್ತಾರೆ ಸರ್. ಹಾಗಿದ್ದಿದ್ರೆ ನನ್ನ ಮೇಲೆ 100 ಕೇಸ್ ಇರಬೇಕಿತ್ತು. ಇನ್ಸ್ಪೆಕ್ಟರ್ ಕಡೆ ನೋಡ್ಬೇಡ, ನೀನ್ ಬೇಗ ನಡಿ. ಸರಿ. ವಲ್ಲಭ್ ಅವ್ರ ಕಾರ್ನ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ಡ್ರೈವರ್ ಓಡಿಸೋದು ಅಂದ್ರೇನು? ಸಮಥಿಂಗ್ ಇಸ್ ಫಿಶಿ. ಪ್ರಮೋದ್ ಸರ್, ಅವನ್ನ ಸ್ಟೇಷನ್ ಅಲ್ಲಿ ಕೂಡ್ಸಿರೋ. ಸರಿ ಸರ್. ಮಾವ, ಕಾಫಿ. ನೈನಿ ತಗೊಂಡ್ ಬರ್ತಿದ್ಲಲ್ಲಮ್ಮ. ನಾನು ಅಡುಗೆ ಏನು ಚೆನ್ನಾಗಿ ಮಾಡಲ್ಲ, ಆದ್ರೆ ಕಾಫಿನ ಚೆನ್ನಾಗಿ ಬೆರೆಸ್ತೀನಲ್ವಾ ಮಾವ? ಹಾಗಲ್ಲಮ್ಮ, ಆಸ್ತಿ ಪಾಲಾಗಿ ಶ್ರೀಮಂತಿ ಆಗಿದೆಯಲ್ಲಮ್ಮ. ಈ ತರ ಕೆಲಸಗಳನ್ನು ಹೇಗ್ ಮಾಡ್ತೀಯೋ ಅನ್ಕೊಂಡಿದ್ದೆ. ನಾನೇನ್ ಸುಮನ ತರ ಅಲ್ಲ ಮಾವ. ಹಾಗಂತ ನನ್ ತಂಗಿ ನೈನಿಗೆ ಸರಿ ಸಮಾನು ಏನಲ್ಲ. ಅವಳು ದೇವತೆ. ನಾನ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ, ಬಾಯಿ ತುಂಬಾ ನನ್ನ ಅಕ್ಕ ಅಂತ ಪ್ರೀತಿಯಿಂದ ಕರೀತಾಳೆ.
ನೀನು ಪುಣ್ಯ ಮಾಡಿದ್ಯಾ ಹಾಸ್, ಆದ್ರೆ ನೈನಿನೇ ಪಾಪ ಮಾಡಿದಾಳೆ. ಹೇಗೆ ಹೇಳ್ತೀಯ? ಎಲ್ರೂ ಮಾತಾಡ್ಕೋತಾ ಇದ್ದಾರೆ. ಜನ್ಮ ಕೊಟ್ಟಿದ್ ಮಗುನ ತಾಯಿ ನೋಡಿದ್ಲು, ಆದ್ರೆ ಆ ಮಗು ಮಾತ್ರ ತಾಯಿ ನೋಡ್ಲಿಲ್ವಲ್ಲ ಅಂತ. ಪ್ರಾಣ ಇರ್ಲಿಲ್ವಲ್ಲ. ಸುಮ್ಮನ ಆದ್ರೆ ಅವಳಿನ್ನೂ ಚಿಕ್ಕ ಹುಡುಗಿ, ಅವಳಿಗೇನೋ ತಿಳಿದೆ ಮಾತಾಡ್ತಾ ಇರ್ತಾಳೆ. ಅವಳಿಗಿಂತ 2 ಪಟ್ಟು ವಯಸ್ಸಾಗಿರೋಳು ನೀನು ಹೀಗೆಲ್ಲ ಮಾತಾಡ್ತೀಯಲ್ಲೇ, ಬುದ್ಧಿ ಇಲ್ವ ನಿಂಗೆ? ಜಗದೀಶ್ ಬಾಬಾ, ನಿಮ್ಮ ಮುಂದೆನೆ ಇವಳಿಗೆ ಬೈತಾ ಇದ್ದೀನಿ ಅಂತ ನೀವೇನು ಅನ್ಕೋಬೇಡಿ. ನಾನು ಅನ್ಕೊಳ್ಳೋದಿರ್ಲಿ, ಪಾಪ ನೈನಿ ಒಳಗೊಳಗೆ ಎಷ್ಟು ಸಂಕಟ ಪಡ್ತಿದ್ದಾಳೋ. ತನ್ನ ಮಗು ಬದುಕಿದೆ ಅಂತ ಅವಳು ಧೈರ್ಯ ತೋರಿಸ್ತಿದ್ದಾಳಷ್ಟೇ. ಅದು ಹೇಗೆ ನಿಜ ಆಗುತ್ತೋ ನನಗಂತೂ ಗೊತ್ತಾಗ್ತಿಲ್ಲ. ನಿಮಗೊಂದು ಮಾತು ಹೇಳ್ತೀನಿ ಮಾವ, ನನ್ನ ಹುಚ್ಚಿ ಅನ್ಕೊಂಡ್ರೂ ಪರವಾಗಿಲ್ಲ. ಹೇಳಮ್ಮ. ಗುರುಗಳು ಗಾಯತ್ರಿ ಅತ್ತೆ ಪುನರ್ಜನ್ಮ ಪಡೆದಿದ್ದಾರೆ ಅಂತ ಹೇಳಿದ್ರು. ಆ ಸಖಿ ಅತ್ತೆ ಫೋಟೋಗೆ ಹಾರ ಹಾಕಿದ್ದಕ್ಕೆ ಆ ಹಾರ ಅಷ್ಟು ಚೆಲ್ಲಪಿಲ್ಲಿ ಆಗಿರೋದು ನಾವೆಲ್ಲರೂ ನೋಡಿದ್ವಿ. ಈಗೇನ್ ಹೇಳ್ತಿದ್ಯಾ? ನೈನಿ ಕುರುಡು ನಂಬಿಕೆಗೆ ನಾವು ಕಣ್ಮುಚ್ಕೊಂಡು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ನಾನು ಆ ಥರ ಹೇಳಿಲ್ಲ ದುರ್ದು ಆಂಟಿ. ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಭುಜ ಮುಟ್ಕೊಂಡಂಗೆ ನೈನಿ ತನ್ನ ಮಗು ಅದೇ ಗಾಯತ್ರಿ ಅತ್ತೆ ಜೀವಂತವಾಗಿದ್ದಾರೆ ಅಂದ ತಕ್ಷಣ ನೀವ್ ಗಮನಿಸಿದ್ರ ಇಲ್ವಾ ಗೊತ್ತಿಲ್ಲ, ತಿಲೋತ್ತಮ ಅತ್ತೆ ನಡುಕ್ ಬಿಟ್ರು. ಫೋಟೋಗೆ ಹಚ್ಚಿದ ಕುಂಕುಮ ಅಳಿಸೋದಾಗ ಅವ್ರ ಮುಖದಲ್ಲಿ ನಂಗೆ ಭಯ ಕಾಣಿಸ್ತು. ವಿಶಾಲ್ ದೀಪ ಹಚ್ಚಿದ ತಕ್ಷಣ ಅದು ಆರೋಗಿದ್ದನ್ನ ನೋಡಿ ಅವ್ರು ಗಾಬರಿ ಆಗಿದ್ದನ್ನ ನಾನು ಗಮನಿಸ್ದೆ. ಅಂದ್ರೆ ಏನದರ ಅರ್ಥ? ಗಾಯತ್ರಿ ದೇವಿ ಅತ್ತೆ ಎಂಥ ಪರಿಸ್ಥಿತಿಲೂ ಮತ್ತೆ ಹುಟ್ಟು ಬರಬಾರ್ದು ಅನ್ನೋದು ತಿಲೋತ್ತಮ ಅತ್ತೆ ಆಸೆ ಅಂತ ಅರ್ಥ ಅಲ್ವಾ? ಯೋಚನೆ ಮಾಡಿದ್ರೆ ಕರೆಕ್ಟ್ ಅನ್ಸತ್ತೆ. ಆದ್ರೆ ಅಕ್ಕ ಯಾಕೆ ನೆಗೆಟಿವ್ ಆಗಿ ಬೇಡ್ಕೋತಾರೆ ಅಂತ ಕಾರಣ ಇಲ್ಲದೆ ಇರಲ್ಲ ಪಾವನ. ಸಾಕ್ ಮಾಡೋಣ. ಹಾಸಿನಿ ಮೂಢನಂಬಿಕೆಯಲ್ಲಿ ಹುಚ್ಚುಚ್ಚಾಗಿ ಆಡ್ತಾ ಇದ್ರೆ ನೀವು ತಿಲೋತ್ತಮ ಅತ್ಗೆನೆ ತಪ್ಪಾಗಿ ತಿಳ್ಕೊತೀರಾ. ನೈನೇ ಮಾಡಿದ್ದ ರಾಧಂತಕ್ಕೆ ಅವ್ರೊಬ್ರೇ ಅಲ್ಲ, ಮನೇಲಿರೋ ಪ್ರತಿಯೊಬ್ರು ಮನ್ಸಿಗೂ ತುಂಬಾನೇ ಬೇಜಾರಾಗಿದೆ. ನನ್ನ ಗಂಡ ಹೈಟ್ ಕಮ್ಮಿ ಇರ್ಬೋದು, ಆದ್ರೆ ಹಾರ್ಟ್ ವೇವ್ಸ್ ಎಷ್ಟು ಉದ್ದಾಗಿತ್ತು ಅಂತ ನನಗ್ ಗೊತ್ತಿಲ್ವಾ? ಎಲ್ಲಾ ವಿಷಯನೂ ಲೈಟ್ ಆಗಿ ತಗೋಬೇಡ್ವೆ ಲೈಟ್ ಹೌಸ್, ಸ್ವಲ್ಪ ಯೋಚನೆ ಮಾಡಿ ನೋಡು. ಇಂಥ ವಿಷಯಗಳನ್ನೆಲ್ಲ ತಲೆಗೆ ಹಾಕೊಂಡ್ರೆ ನಮ್ ತಲೆ ಸಿಡ್ದು ಹೋಗತ್ತೆ. ಬನ್ನಿ. ಅದು ಹಾಗಲ್ವೇ? ಬನ್ನಿ ಹೇಳ್ತೀನಿ. ಅದು ನಾನೇನೇನೋ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಮಾವ. ಇಲ್ಲಮ್ಮ, ನೀನು ಹೇಳಿದ್ ಸರಿಯಾಗೇ ಇದೆ. ನಿನಗೆ ತಿಳುವಳಿಕೆನೇ ಇಲ್ಲ ಅನ್ಕೊಂಡಿದ್ದಾರೆ. ಎಲ್ರಿಗೂ ತಿಳಿಯೋ ಹಾಗೆ ಮಾತಾಡ್ತೀಯ. ಇವಾಗ ಏನ್ ಮಾಡ್ಬೇಕು ಅಂತ ನನಗೆ ಅರ್ಥ ಆಯ್ತು. ಇದೇನಮ್ಮ? ಪರಮೇಶ್ವರ, ಗಾಯತ್ರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಒಂದು ಆಟೋ ಬಸ್ಸು ಕೂಡ ಸಿಗ್ತಾ ಇಲ್ವಲ್ಲ. ನೈನಿ, ಸರಿಯಾದ ದಾರಿನೇ ಅಲ್ವಾ? ಈ ದಾರಿನೇ ಯಜಮಾನ್ರೆ, ಸ್ವಲ್ಪ ಬೇಗ ಗಾಡಿ ನೋಡ್ಸಿ. ಆಯ್ತು.
ನಿಲ್ಸಿ ಯಜಮಾನ್ರೆ. ನೈನಿ ಏನಾಯ್ತು? ಅಯ್ಯೋ ನೈನಿ 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 ಏನಾಯ್ತು ನೈನಿ? ಬೇಗ ಹೋಗ್ಬೇಕು ಅಂತ ಇವಾಗ ಎಲ್ಲಿಗೆ ಹೋಗ್ತಾ ಇದ್ಯಾ? ಬನ್ನಿ ಯಜಮಾನ್ರೆ. ತಾತ ಏನಾಯ್ತು ಮಗುಗೆ? ಯಾಕೆಷ್ಟೊಂದು ಅಳ್ತಿದೆ ಮಗು? ಬೆಳಿಗ್ಗೆಯಿಂದ ಜ್ವರನಮ್ಮ. ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದ್ರೆ ಆಟೋ ಆಗ್ಲಿ ಬಸ್ ಆಗ್ಲಿ ಸಿಕ್ತಿಲ್ಲಮ್ಮ. ನಾವು ಕರ್ಕೊಂಡು ಹೋಗ್ತಿದ್ವಿ, ಆದ್ರೆ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಿದೀವಿ. ಎಲ್ಲಿ ಹೋದ್ರು ಪ್ರಾಣ ಕಾಪಾಡೋ ಕೆಲಸನೇ ಅಲ್ವಾ ಯಜಮಾನ್ರೆ? ಹಸ್ವಾದಾಗ ಈ ಥರನೇ ಅಳೋದು ಮಕ್ಕಳು. ಇಲ್ಲಿ ಕೊಡಿ ನಂಗೆ.